ನಿಮಗೆ ಒ ಪಿ ಸಿಗಂತ ಯಾವ್ದು ಚೆನ್ನಾಗಿದೆ ಸರ್? ಒ ಪಿ ಸಿಗಿಂತ ನಿಮಗೆ ಆ್ಯಕ್ಚುಲಿ ಪಿ ಪಿ ಸಿ ಪಿ ಸಿ ಸಿ ನಿಮಗೆ ಪಿ ಪಿ ಸಿ ಅಂತ ಯಾಕೆ ಸರ್ ಎಲ್ಲರೂ ಒ ಪಿ ಸಿ 53 ಗ್ರೇಡ್ ಜಾಸ್ತಿ ಅದಕ್ಕೆ ಇದು ಕೊಡ್ತೀವಲ್ಲ ನಾವು ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರಿಯಾರಿಟಿ ಗೋ ಫಾರ್ ಒ ಪಿ ಸಿ. ಈಗ ಎಲ್ಲರ ಮೈಂಡ್ ಸೆಟ್ ಇದೆ, ಕ್ಲೈಂಟ್ ಆಗಲಿ ಬೇರೆ ಯಾರಾಗಲಿ ಈಗ ಜಸ್ಟ್ ಲೈಕ್ ರಾಮ್ಕೋ ಅವರು ಸೂಪರ್ ಕ್ರೇಟ್ ಇಲ್ಲಾಂದ್ರೆ ಬಿರ್ಲಾ ಸೂಪರು ಇದೆಲ್ಲ 53 ಗ್ರೇಡ್ ಆಗ್ತದೆ. ಅದೇ ನಿಮ್ಮ ಸರ್ ಓಕೆ ನಿಮ್ಮದೇ ಬಿರ್ಲಾ ಸೂಪರ್ ಇಟ್ಕೊಳ್ಳಿ. ಬಿರ್ಲಾ ಸೂಪರ್ 53 ಗ್ರೇಡು ಇವಾಗ ನಂಬರ್ 1 ಪೊಸಿಷನಲ್ಲಿದೆ ಬಿರ್ಲಾ ಸೂಪರ್. ಸೊ ಅದು 53 ಗ್ರೇಡ್ ಬದಲು ನಾವು ಪಿ ಪಿ ಸಿನೇ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿ ಮುಂದೆ ಒರೆಸ್ಬೋದಲ್ಲ, ಇನ್ನೂ ಸ್ವಲ್ಪ ಫ್ರಂಟಿಗೆ ಇದು ಮಾಡ್ಕೋಬೋದಲ್ಲ. ಅದನ್ನೇ ಮಾಡ್ಕೊಂಡು ಹೋಗ್ತೀವಿ ನಾವು. ನೆಕ್ಸ್ಟ್ ಈಗ ನಾವು ಅಲ್ಟ್ರಾಟೆಕ್ ಬಿರ್ಲಾ ಸೂಪರ್ ಏನಿದೆ ಅದನ್ನ ನಾವು ಆದಷ್ಟು ನಾವು ಪಿ ಪಿ ಸಿಗೆ ಕನ್ವರ್ಟ್ ಮಾಡಿ. ಅಲ್ಟ್ರಾಟೆಕ್ಕಲ್ಲೇ ಪಿ ಪಿ ಸಿಲಿ 2 ಥರ ಪ್ರಾಡಕ್ಟ್ ಇದೆ, ಒಂದು ಅಲ್ಟ್ರಾಟೆಕ್ ಇನ್ನೊಂದು ಅಲ್ಟ್ರಾಟೆಕ್ ಸೂಪರ್ ಅಂತ. ನೀವು ಅಲ್ಟ್ರಾಟೆಕ್ ಸೂಪರ್ನ ಒಂದ್ಸತಿ ಯೂಸ್ ಮಾಡಿ ನೋಡಿ, ಬಿರ್ಲಾ ಸೂಪರ್ ಈಕ್ವಲೆಂಟ್ ಆಗಿ ಬರುತ್ತೆ ನಿಮಗೆ ಸ್ಟ್ರೆಂತ್ ಆಗಿರ್ಬೋದು, ನಿಮಗೆ ಸೆಟ್ಟಿಂಗ್ ಟೈಮ್ ಆಗಿರ್ಬೋದು, ಆಲ್ಮೋಸ್ಟ್ ನಿಮಗೆ ಈಕ್ವಲೆಂಟೇ ಬರುತ್ತೆ ಬಿರ್ಲಾ ಸೂಪರಿಗೆ. ನಿಮಗೆ ಒಂದ್ಸತಿ ಯೂಸ್ ಮಾಡಿಲ್ಲ ಅಂದ್ರೆ ಯೂಸ್ ಮಾಡಿ ನೋಡಿ, ನಿಮಗೆ ಏನಾದ್ರು ಡಿಫ್ರೆನ್ಸ್ ಬಂತು ಅಂದರೆ ನಮಗೆ ಹೇಳ್ಬೇಕಾಗುತ್ತೆ. ಏನು ಸರ್ ಅಂದರೆ ಯಾಕೆ ಸರ್ ಒ ಪಿ ಸಿ ಯೂಸ್ ಮಾಡಬಾರ್ದು? ಡಿಫ್ರೆನ್ಸ್ ಬಿಟ್ವೀನ್ ಪಿ ಪಿ ಸಿ ಆ್ಯಂಡ್ ಒ ಪಿ ಸಿ? ಪಿ ಪಿ ಸಿ ಡಿಫ್ರೆನ್ಸ್ ಏನು ಅಂದರೆ ಸರ್, ಒ ಪಿ ಸಿಲಿ ನಿಮಗೆ ಪೊಜೋಲನಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ ನಾವು. ಪೊಜೋಲನಿಕ್ ಮೆಟೀರಿಯಲ್ ಇರಲ್ಲ. ಪಿ ಪಿ ಸಿ ನಿಮಗೆ ಪೊಜೋಲನಿಕ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಅದು ಯೂಸ್ ಮಾಡೋದ್ರಿಂದ ಒಂದು ಹೀಟ್ ಆಫ್ ಹೈಡ್ರೇಷನ್ ಕಮ್ಮಿ ಆಗುತ್ತೆ. ಹೀಟ್ ಆಫ್ ಹೈಡ್ರೇಷನ್ ಏನು ಕಮ್ಮಿ ಆದರೆ ಜಾಸ್ತಿ ಆದರೆ ನಿಮಗೆ ನಮಗೇನಪ್ಪ ಮ್ಯಾಟ್ರು ಅಂತ ನೀವು ಅನ್ಕೊಂಡಿರ್ಬೋದು. ಹೀಟ್ ಆಫ್ ಹೈಡ್ರೇಷನ್ ಕಮ್ಮಿ ಆದರೆ ನಿಮಗೆ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ನಿಮಗೆ ಒ ಪಿ ಸಿಲಿ ಅಬ್ಸರ್ವ್ ಮಾಡಿರ್ಬೋದು, ಒ ಪಿ ಸಿಲಿ ಕ್ರ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪಿ ಪಿ ಸಿಲಿ ನಿಮ್ಗೆ ಕ್ರ್ಯಾಕ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಅದೊಂದು ಅಡ್ವಾಂಟೇಜ್. ಸ್ಟ್ರೆಂತ್ ವೈಸು ಒ ಪಿ ಸಿ ಬೆಟರ್ ಆರ್ ಪಿ ಪಿ ಸಿ ಬೆಟರ್? ಸ್ಟ್ರೆಂತ್ ಬೇಕು ಅಂದರೆ ನೀವು ಒ ಪಿ ಸಿಗೆ ಹೋಗಬೇಕಾಗುತ್ತೆ. ಓಕೆ ಇನಿಷಿಯಲ್ ನಿಮಗೆ ಮಾಡಿದ ತಕ್ಷಣ ಒಂದು 7 ಡೇಸಲ್ಲಿ ಬೇಕು ಆ ಥರ ಬೇಕು ಅಂದರೆ ಒ ಪಿ ಸಿಗೆ ಹೋಗಬೇಕಾಗುತ್ತೆ. ನಿಮಗೆ ಲಾಂಗರ್ ಟೈಮಲ್ಲಿ ಬೇಕು ಅಂತ ಹೇಳಿದ್ರೆ ನಿಮಗೆ ಪಿ ಪಿ ಸಿನೇ ಬೆಟರ್ ನಿಮಗೆ. ಓಕೆ 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 ಅದೇ ರೀಸೆಂಟ್ಲಿ ನಾವು ಅಲ್ಟ್ರಾಟೆಕ್ ಯೂಸ್ ಆರ್ ಎಮ್ ಸಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಅವರು ಇದೇ ಹೇಳಿದರು ಆರ್ ಎಮ್ ಸಿ ಪಿ ಪಿ ಸಿಗೆ ಹೋಗಿ ಸರ್, ಡೋಂಟ್ ಟೇಕ್. ಅಲ್ಲಿ ಒ ಪಿ ಸಿ ಜಿ ಜಿ ಬಿ ಎಸ್ ಅಂತ ಯೂಸ್ ಮಾಡ್ತಾರೆ. ಓಕೆ ಆ್ಯಕ್ಚುಲಿ ನಿಮಗೆ ಜಿ ಜಿ ಬಿ ಎಸ್ ಯೂಸ್ ಮಾಡೋದ್ರಿಂದ ನಿಮಗೆ ಒ ಪಿ ಸಿ ಏನಿರುತ್ತೆ ಅದಕ್ಕಿಂತ ನಿಮಗೆ ಲಾಂಗರ್ ಟೈಮಲ್ಲಿ ನಿಮಗೆ ಸ್ಟ್ರೆಂತ್ ಅಚೀವ್ ಆಗ್ತಾ ಹೋಗುತ್ತೆ, ಚೆನ್ನಾಗಿ ಒ ಪಿ ಸಿಗಿಂತನೂ ಅಚೀವ್ ಆಗ್ತಾ ಹೋಗುತ್ತೆ. ಅದು ನಿಮಗೆ ಪ್ಯೂರ್ ಒ ಪಿ ಸಿಗಿಂತ ನೀವು ಬ್ಲೆಂಡೆಡ್ ತೊಗೊಂಡು ಚೆನ್ನಾಗಿರುತ್ತೆ. ಅದೊಂದು ರೇಷೋ ಅಂತಾರೆ 70-30 ಆ ಥರ ಇರುತ್ತೆ. ನಿಮ್ಮ ಇಂಜಿನಿಯರ್ ಜೊತೆ ನೀವು ಮಾತಾಡ್ಕೊಂಡು ಯಾವ ರೇಷೋದಲ್ಲಿ ಬೇಕು, ಎಷ್ಟು ದಿನ ಕ್ಯೂರಿಂಗ್ ಮಾಡ್ಕೊತೀರಾ ಅದೆಲ್ಲ ಬೇಸ್ಟ್ ಅಂತಂಟು ನೀವು ಮಾತಾಡ್ತೀವಿ. ಇದು ಪಿ ಪಿ ಸಿ ಸೆಲ್ಫ್ ಕ್ಯೂರಿಂಗ್ ಅಲ್ಲ? ಸೆಲ್ಫ್ ಕ್ಯೂರಿಂಗ್ ಅಲ್ಲ, ಸಿಮೆಂಟಲ್ಲಿ ಸೆಲ್ಫ್ ಕ್ಯೂರಿಂಗ್. ನಾವು ಜನರಲ್ ಎಷ್ಟು ದಿವಸ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಸರ್? ಆ್ಯಕ್ಚುಲಿ ನೀವು ಆ್ಯಸ್ ಪರ್ ಪ್ರೊಸೀಜರ್ 28 ದಿನ ಕ್ಯೂರಿಂಗ್ ಮಾಡಬೇಕು. ಬಟ್ 28 ಡೇಸ್ ಕ್ಯೂರಿಂಗ್ ಮಾಡ್ತಾ ಹೋದರೆ ಒಂದು ವರ್ಷ ಕಟ್ಟೋ ಬಿಲ್ಡಿಂಗು 2 ಇಯರ್ಸ್ ಆಗುತ್ತಲ್ವಾ? ಹೌದು ಆಗುತ್ತೆ. ಸೊ ಅವಾಗ ನಿಮಗೆ ಕ್ಯೂರಿಂಗ್ ನಿಮಗೆ ಸ್ಟ್ರೆಂತ್ ಬೇಕು, ಕರೆಕ್ಟಾಗಿ ಬೇಕು, ನೀವು ಪ್ರೊಸೀಜರ್ ಪ್ರಕಾರ ಮಾಡಲೇಬೇಕು. ಅಂದರೆ ಈ ಪಿ ಪಿ ಸಿಲಿ ಸೆಲ್ಫ್ ಕ್ಯೂರಿಂಗ್ ಆಗಲ್ವಾ? ಇಲ್ಲ ಸೆಲ್ಫ್ ಕ್ಯೂರಿಂಗ್ ಅಂತ ಇಲ್ಲ ಸರ್. ಅಂದರೆ ಸಿಮೆಂಟ್ ಅದರ ಒಳಗೆ ತೇವಾಂಶ ನಿಧಾನವಾಗಿ ಸೆಟ್ ಆಗೋದಕ್ಕೂ 22 ಡೇಸ್ ಟೈಮ್ ಕೆಲವರು ಇಂಜಿನಿಯರ್ ಏನಿರ್ತದೆ ಅಂದರೆ ಅದರಲ್ಲಿರೋ ತೇವಾಂಶ 22 ಡೇಸ್ಗೆ ಸೆಟ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕ್ಯೂರಿಂಗ್ ಅನ್ನೋದು 20 ಡೇಸ್ ಮಾಡಬೇಕಾಗಿಲ್ಲ. ಅದರಲ್ಲೂ ತೇವಾಂಶ ಸೆಟ್ ಆಗೋದಕ್ಕೆ 22 ಡೇಸ್ ಬೇಕು. ಯು ಟೇಕ್ 1 ವೀಕ್ ನೀವು ಕ್ಯೂರಿಂಗ್ ಮಾಡಿದ್ರೂ ಸರಿಯಾಗುತ್ತೆ. ಬಟ್ ಅದರಲ್ಲೂ ತೇವಾಂಶ ಸೆಟ್ ಆಗಿ ಆ ಸ್ಟ್ರೆಂತ್ ಬರೋದಕ್ಕೆ 20 ಡೇಸ್ ಟೈಮ್ ತಗೊಳ್ತದೆ. ಕೆಲವರು ಆರ್ಕಿಟೆಕ್ಟರ್ ಆಗಲಿ ಇವರೆಲ್ಲ ರೀಸೆಂಟ್ಲಿ ನಾವು ಕೇಳ್ಕೊಂಡಿದ್ದೀವಿ. ಸೊ ನಿಮ್ಮ ಮುಖಾಂತರ ಏನಾದರೂ ಕ್ಯೂರಿಂಗ್ ಅಂದರೆ ನಾನೊಂದು ಎಲ್ಲರೂ ಒಂದು ಮೈಂಡಲ್ಲಿ ಏನು ಅನ್ಕೊಂಡಿರ್ತಾರೆ, ಕ್ಯೂರಿಂಗ್ ಅಂದರೆ ಕಾಂಕ್ರೀಟ್ ನೀರು ಅಬ್ಸರ್ವ್ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿರ್ತಾರೆ. ಆ್ಯಕ್ಚುಲಿ ಕ್ಯೂರಿಂಗ್ ಅಂದರೆ ಕಾಂಕ್ರೀಟ್ ನೀರು ಅಬ್ಸರ್ವ್ ಮಾಡ್ಕೊಳ್ಳೋದಲ್ಲ. ಕಾಂಕ್ರೀಟಲ್ಲಿರೋ ನೀರು ಬಿಸಿಲಿಗೆ ಎವಾಪ್ರೇಟ್ ಆಗಬಾರ್ದು ಅಂತ ಅಷ್ಟೇ. ಎಕ್ಸಾಂಪಲ್ ನಾವೇ ಅಂದರೆ ಬೆಳಗ್ಗೆಯಿಂದ ನೀರು ಕುಡಿದಲ್ಲೇ ಕೆಲಸ ಮಾಡ್ತಿರ್ತೀವಿ, ಏನಾಗುತ್ತೆ ಸಂಜೆ ಒಳಗೆ ಬೇಡ, ಮಧ್ಯಾಹ್ನದೊಳಗನೆ ತಲೆಸುತ್ತ ಬಂದು ಅಲ್ಲೇ ಬೀಳ್ತೀವಿ. ಕಾಂಕ್ರೀಟ್ ಇದು ಸೇಮ್ ಪ್ರಾಪರ್ಟಿ. ಸೊ ಅದೇ ನಾವು ಇವಾಗ ಹೇಳಿದ್ರಲ್ಲ ಸರ್, ಅದರ ಆ ಒಳಗೆ ಇರೋ ತೇವಾಂಶ ಆಚೆ ಹೋಗ್ಬಾರ್ದು ಕಾರಣಕ್ಕೆ ನಾವು ಮೇಲೆ ವಾಟರ್ ಹಾಕ್ತೀವಿ. ಆದ್ರೂ ಅಬ್ಸರ್ವ್ ಕ್ಯೂರಿಂಗ್ ಅಂತ ಹೇಳಿ ಅದನ್ನ ಅಬ್ಸರ್ವ್ ಕಾಂಕ್ರೀಟ್ ಒಂದ್ಸತಿ ಸೆಟ್ ಆಯ್ತು ಅಂದ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಬಿಸಿಲಿಗೇನೋ ಅದು ಕಂಪ್ಲೀಟಾಗಿ ಹೀಟ್ ಆಗಿದ್ದು ಒಂದು ಸ್ವಲ್ಪ ಚೂರು ಅಂತ ಹೇಳಿ ಇಟ್ಕೊಳ್ತಾರೆ ಸ್ವಲ್ಪ. ಅದು ಬಿಟ್ಟು ನಿಮಗೆ ಕಾಂಕ್ರೀಟ್ ನೀರು ತಗೊಳತ್ತೆ ಅದೆಲ್ಲ ಸುಳ್ಳು, ತಗೊಳ್ಳಲ್ಲ. ಅದು ಆಸ್ ಪರ್ ಐಎಸ್ ಕೋಡ್ ಪ್ರಕಾರ ಹಂಗೆ ಇರೋದು. ನೆಕ್ಸ್ಟ್ ಇನ್ನೊಂದು, ಆಲ್ಮೋಸ್ಟ್ ಎಲ್ಲರೂ ಮಿನಿಮಮ್ 15 ದಿನ ಕ್ಯೂರಿಂಗ್ ಮಾಡ್ತೀರಲ್ವಾ? ಏನಕ್ಕೆ 15 ದಿನ ಕ್ಯೂರಿಂಗ್ ಮಾಡ್ತೀರಾ? ಯಾರಿಗಾದ್ರು ಏನಾದ್ರು ಹೇಳ್ಬೋದು. 15 ದಿನನೇ ಕ್ಯೂರಿಂಗ್ ಮಾಡ್ತೀರಾ? ಡಿಶೆಡ್ರಿಂಗ್ ಮಾಡ್ಬೇಕಾದ್ರೆ 15 ದಿನ ವೆಯ್ಟ್ ಮಾಡೇ ಮಾಡ್ತೀರಾ. 15 ದಿನ ಅಂತ ಯಾರಿಗಾದ್ರು ಒಂದು ಐಡಿಯಾ ಇದೆಯಾ? ಏನಕ್ಕೆ ಅಂತಂದರೆ ಆಸ್ ಪರ್ ಐಎಸ್ ಪ್ರಕಾರ 14 ಡೇಸಿಗೆ ಮಿನಿಮಮ್ ನಿಮಗೆ 90% ಸ್ಟ್ರೆಂತ್ ಅಚೀವ್ ಆಗುತ್ತೆ. ಅದಕ್ಕೋಸ್ಕರ ಮಿನಿಮಮ್ ನೀವು 14 ಡೇಸ್ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ. ವಿತೌಟ್ ಬ್ಲಾಕ್ ವರ್ಕ್ ಆಗಲಿ ಎಲ್ಲ 14 ಡೇಸ್ ಕಂಪಲ್ಸರಿ ಇದು ಮಾಡಬೇಕಾ? ಮಾಡಲೇಬೇಕು. 90% ಸ್ಟ್ರೆಂತ್ ಅಚೀವ್ ಆಗಬೇಕು ಅಂತ ಹೇಳಿದ್ರೆ 14 ಡೇಸ್ ಮಿನಿಮಮ್ 14 ಡೇಸ್ ಮಾಡಿ. ಈಗ ನಾವು 1 ವೀಕ್ ಕ್ಯೂರಿಂಗ್ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ ಪಿಲ್ಲರ್ಸ್ ಹಾಕಿರ್ತೀವಿ, ಪಿಲ್ಲರು ಪ್ಲಸ್ ಪ್ಯಾರಲಲು ಬ್ಲಾಕ್ ವರ್ಕು ಪ್ಲಸ್ ರೂಫ್ ಪ್ಯಾರಲ್ ಕ್ಯೂರಿಂಗ್ ಮಾಡಿದ್ರೆ ಏನಾದರೂ ಎಫೆಕ್ಟ್ ಇರುತ್ತಾ? ತೊಂದರೆ ಏನಾಗಿಲ್ಲಲ್ಲ?
ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಏನು ತೊಂದರೆ ಇಲ್ಲ, ಚಿಕ್ಕ ಪುಟ್ಟ ವರ್ಕ್ ಮಾಡ್ತಿದ್ದೀರಾ. ಅದೇ. ಆ್ಯಕ್ಚುಲಿ ನಿಮಗೆ 90% ಈಗ ಸ್ಟ್ರೆಂತ್ ತಗೊಂಡ್ಮೇಲೆ ನೀವು ಕೆಲಸ ಮಾಡೋಕ್ಕೂ ಸ್ಟ್ರೆಂತ್ ತಗೊಳ್ತಾನೆ ಕೆಲಸ ಮಾಡೋಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಅಂದರೆ ಪ್ಯಾರಲ್ ಆಗಿ 14 ಡೇಸ್ ಈಗ ಫಸ್ಟ್ 1 ವೀಕು ಕಂಪಲ್ಸರಿ ವಿತೌಟ್ ವರ್ಕು ಕ್ಯೂರಿಂಗ್ ಮಾಡ್ತೀವಿ. ಮತ್ತು ಪಿಲ್ಲರ್ಸ್ ಹಾಕಿರ್ತೀವಿ, ಪಿಲ್ಲರ್ಸ್ ಇಂದ ಮತ್ತೆ ಇದು ಪ್ಯಾರಲ್ ಆಗಿ ಒಂದು 2-3 ಡೇಸ್ ಕ್ಯೂರಿಂಗ್ ಆಗುತ್ತೆ. ಮತ್ತು ಗೋಡೆ ಕಟ್ತಾ ಇದೂ ಪ್ಯಾರಲ್ ಆಗಿ ಕ್ಯೂರಿಂಗ್ ಆಗ್ತಾ ಹೋಗ್ತದೆ. ಸೊ 15 ಡೇಸ್ 20 ಡೇಸ್ನೂ ಆಗ್ತಾ ಇರುತ್ತೆ. ನಾವು ಸ್ಟಿಲ್ ಗೋಡೆಗೆ ಯಾವಾಗ ನೆಕ್ಸ್ಟ್ ರೂಫ್ ಹಾಕ್ತೀವೋ ಆ ರೂಫ್ ಹಾಕೋ ಗಂಟನೂ ಇದು ಕ್ಯೂರಿಂಗ್ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಇದು ಬೆಟರ ನಾವು ವಿತೌಟ್ ವರ್ಕಿಂದಾನೆ 15 ಡೇಸ್ ಮಾಡೋದು ನಮ್ಮ ಕಡೆ ಕಂಪ್ನಿ ಕಡೆಯಿಂದ ನಾವು ಪ್ರಿಫರ್ ಮಾಡೋದು 28 ಡೇಸ್ ಮಾಡಿ ಕ್ಯೂರಿಂಗ್ ಅಂತ ಹೇಳಿ. ವಿತೌಟ್ ಎನಿ ವರ್ಕ್ 28 ಡೇಸ್ ಕ್ಯೂರಿಂಗ್ ಮಾಡಿ ಅಂತಿಲ್ಲ. ಬಟ್ ಅದು ಆ್ಯಕ್ಚುಲಿ ಎಲ್ಲೂ ನಡೆಯಲ್ಲ. ಸೊ ಅಟ್ಲೀಸ್ಟ್ ಮಿನಿಮಮ್ ಡೇಸ್ ನೀವು ಮಾಡಲೇಬೇಕು ಅಂತ ನಾವು 15 to 20 ಡೇಸ್ ಮಾಡಿ ಅಂತ ಹೇಳಿರ್ತೀವಿ. ಓಕೆ.